ಹೈಲೈಟ್ಸ್ ಇದೇನೆ ಸ್ಟಾರ್ಟಿಂಗ್. ಪಳಪಳನೆ ಆಯ್ತು, ಪಳಪಳ ಪಳಪಳನೆ ಪಳಪಳ ಪಳಪಳ ಅಲ್ಲ. ಇದು ಅವಿನ ಬಲ ಆಗಿದೆಲ್ಲ ಫ್ರೆಂಡ್ಸ್. ಹೌದು. ನಾನು ಕೇಳೋದೇ ಅಲ್ಲ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ರಾಣಿ ಕನ್ನಡ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ಕೂಡ ತುಂಬಾ ಚೆನ್ನಾಗಿದ್ದೀರಾ ಅಂತೇಳಿ. ಏನಪ್ಪ ಅಂತಂದರೆ ಇವತ್ತು ಸ್ಪೆಷಲಾಗಿ ನಾವು ಇದೇ ಫಸ್ಟ್ ಟೈಮ್ ಅನ್ಸುತ್ತಲ್ಲ ಊಟ ಮಾಡ್ಕೊಂಡು ಲೆಕ್ಕ ಮಾಡ್ತಿರೋದು. ಯಾಕೆ ಅಂತಂದರೆ ನಿಮ್ಗೆ ಗೊತ್ತೇ ಇದೆ ನೋಡಿ, ಮಳೆ ನೆನ್ಬಿಟ್ನಲ್ಲ ನೆನ್ನೆ, ಶೀತ ಅಲ್ಲಿ ಬೇರೆ ಊರಿಗೆ ಹೋಗಿದ್ನಲ್ಲ, ಅದೊಂದು ಸ್ವಲ್ಪ ಶೀತ, ಥಂಡಿ, ಗಾಳಿ ಜಾಸ್ತಿ ಇದ್ದು ಶೆಕೆ, ಅಲ್ಲಿ ಶೀತದ್ದು ಜಾಸ್ತಿ ಸೇರ್ಕೊಂಡ್ಬಿಟ್ಟಿದೆ ನನಗೂ ಅಷ್ಟೂ. ಅದೊಂದು ಆ ಶೀತದ ಜೊತೆ ಮಳೆ ಬೇರೆ ನೆನ್ಬಿಟ್ನಾ, ಅದು ಎಲ್ಲ ಕಿಕ್ಲ ಇಡ್ತಾಯಿದ್ದೆ ತಲೆನೋವು ಗಿಲೆನೋವೆಲ್ಲ. ಅದಕ್ಕೆ ಸುಧಾರಿಸ್ಕೊಂಡು ಮಾಡ್ತಾಯಿದ್ದೀವಿ. ಹಾಗೆ ಪರದಾಡ್ಕೊಂಡು ನಾವು ಮಾಡಬೇಕು. ಎಲ್ಲ ಮಾಡ್ತಾರೆ ಪ್ರಪಂಚದಲ್ಲಿ, ಅಥವಾ ಇಡೀ ಕರ್ನಾಟಕನೇ ಮಾಡುತ್ತೆ ಅಂತ ಉದಾಹರಣೆ ಕಷ್ಟಪಟ್ಟು ಇಷ್ಟೆಲ್ಲ ಮಾಡ್ತಾಯಿದ್ದೀವಿ. ಎಲ್ಲ ಸ್ಕಿಪ್ ಮಾಡಿಬಿಡಿ, ಪೂರ್ತಿ ವಿಡಿಯೋ ನೋಡಿ, ಚೆನ್ನಾಗಿ ಸಪೋರ್ಟ್ ಮಾಡಿ, ವ್ಯೂಸು, ಲೈಕ್ಸು, ಸಬ್ಸ್ಕ್ರೈಬರ್ಸು ಆಗಿ ಆಯಿತಾ. ಮಿಲಿಯನ್ ವ್ಯೂಸ್ ಕೊಡೋಕ್ಕಿನ. ಹಾಗೆ ಬೆಳಗ್ಗೆಯಿಂದ ಏನೆಲ್ಲ ಕ್ಲೀನ್ ಮಾಡಿದ್ವಲ್ಲ, ಇದು ಬಂದು ನೆನ್ನೆ ವೀಡಿಯೋ. ಇವತ್ತು ಇಂಟ್ರೊಡಕ್ಷನ್ ಕೊಟ್ಟಿರೋಂಥದ್ದು. ನಾವು ಅಡುಗೆ ಮನೆ ಕ್ಲೀನ್ ಮಾಡ್ಬೇಕಾದ್ರೆ ಒಂದು ಅವತಾರ, ಆ ಕಾಮಿಡಿ ಆಡೋದಕ್ಕೆ ನಾವು ಕಾಮಿಡಿ ಮಾಡ್ಬೇಕಂತ ಬೇಡಲ್ಲ, ಇಬ್ಬರೇ ಇರೋದ್ರಿಂದ ಇನ್ನೇನು ಟೈಮ್ ಪಾಸ್ ಆಗೋಲ್ಲ. ಒಳ್ಳೆ ಕಪ್ಪಲಟ್ಗಳು ಆಡ್ದಂಗೆ ಆಡ್ತಾ ಇರ್ತೀವಿ ಒಂದೊಂದ್ಸಲ. ಮಾಡೇ ಹಂಗೆಲ್ಲ ಆಡಿದರೆ ಒಂದು ಸ್ವಲ್ಪ ನೋವು ಕಮ್ಮಿ, ಮನಸ್ಸೆಲ್ಲ ಡಿಲೀಟ್ ಆಗ್ತಾ ಇರ್ತವೆ ಅಂತ ಹೇಳ್ಬಿಟ್ಟು ಫನ್ನಿ ಆಗಿದೆ, ನೋಡ್ಕೊಬನ್ನಿ. ಕೂದಲು ತಲ್ಲ ಬಂದಿರ್ತಾವೆ. ಹೊಡೆದ್ಬಿಟ್ಟಿದ್ದೀನಿ, ಗಂಟು ತೆಲು ಗೊತ್ತಿಲ್ಲ, ನೋಡೋಕೆ ಆಗ್ತಾ ಇರಲಿಲ್ಲ. ಜುಡು ಸ್ವಲ್ಪ ಹಿಂಗನ್ನು ನೋಡೋಣ, ಅದು ಅಂಟುತ್ತೆ. ಕತ್ರಿ ಕೂಡ ತೊಳೆದೆ. ಕತ್ರಿ ಹಿಂಗೆ ಅದು ಒಂದು ಸ್ಟ್ರಕ್ ಆಗುತ್ತೆ ಕತ್ರಿ, ಈಸಿಯಾಗಿಲ್ಲ. ಹೌದು, ಈಸಿಯಾಗಿಲ್ಲ ಅದಕ್ಕೆ. ಇವಾಗ ನೋಡೋಣ, ಹಚ್ಚಿ ನೋಡ್ತೀನಿ ಸ್ಟವ್. ಹಿಂಗೆ ಟಕ್ಕನ್ನು ಅದು ಕಿಡಿ ಬರುತ್ತೆ ನೋಡಿ, ಫಸ್ಟ್ ಬರುತ್ತಾ? ಬರುತ್ತಾ ಗಂಟತ್ತೆ. ಹಾಂ ಅಲ್ಲ. ಇದು ಹೇಳ್ತಾಡಿದ್ದಲ್ಲ ನಾವೊಂದು ಕಪ್ಪುದೇನಾಯ್ತಮ್ಮ? ಕಪ್ಪುದಲ್ಲಿ ಅದು ಅಂಟುತ್ತಾನೆ ಇಲ್ಲ. ಹೌದಾ, ಸರಿ. ಇಲ್ಲ ಐತೆ, ಎಲ್ಲೋ ಐತೆ. ಇನ್ನೂ ಇಲ್ಲಿ ಒಳಗೆ ಎಷ್ಟು ಸಣ್ಣ ಪುಟ್ಟವಿದೆ ಗೊತ್ತಾ ತೊಳೆಯೋ. ಹೌದು, ಎಣ್ಣೆ ಬಾಟ್ಲಿದಾವೆ ಇನ್ನು. ಇವೆಲ್ಲ ಬೇಡದಾಗಿರೋವು, ಇವೆಲ್ಲ ಬೇಡ, ಇವೆಲ್ಲ ಬಿಸಾಕ್ಬಿಡ ಸುಮ್ಮನೆ ಹಾಕಿ ಅಲ್ವಾ. ನಾವು ಹೋಟ್ಲಲ್ಲಿ ತಂದಿದ್ದು ಚೆನ್ನಾಗಿದ್ದಾವೆ, ರಂಗೋಲಿ ಪುಡಿ ಹಾಕಿ ಇಡೋದು. ನೀನೇ ಇಟ್ಕೊಂಡಿದ್ದ ಅಂತ ಕಸ ಇದ್ದಂಗೆ ಐತು. ಬೇಡಪ್ಪ ಯಪ್ಪ, ಈ ಕುಕ್ಕರ್ನವು ಇದಾವಲ್ಲ, ಶಿಲ್ಲೆ ಹೊಡಿಯವು, ವಿಸಿಲ್ ಹೊಡಿಯವು. ಇವೆಲ್ಲ ಹೆಂಗೆ ತಿಕ್ಬೇಕು ಅಂದ್ರೆ ಹಿಂಗೆ ತಿಕ್ಬೇಕು, ಹಿಂಗೆ ಚೆನ್ನಾಗಿ ನಾರೊಳಗೆ. ಎಲ್ಲ ಎಣ್ಣೆ ಜಿಡ್ಡು ಐಟಮ್ ಜಾಸ್ತಿ. ಆ ಎಣ್ಣೆ ಭಾಷೆ ನೋಡಿ ಒಂಚೂರು ಹೆಂಗೈತೆ ಅಂತ ನೋಡೋಕ್ಕೆ. ವಾಶ್ ಮಾಡಬೇಕು, ಪ್ರತಿಯೊಂದು ವಾಶ್ ಮಾಡಿ ಮಾಡೋದು ನೋಡಿ. ಇಲ್ಲೊಂದು ಐತೆ, ತಿಕ್ಕೇ ಇಲ್ಲ ಅಣ್ಣ. ಈ ಥರ ನಾರಲ್ಲೆಲ್ಲ ಹೋಗಲ್ಲ ನೋಡಿ, ಹೆಂಗೆ ಹೋಗುತ್ತೆ ಒಂದು ಬ್ರಷ್, 10 ರೂಪಾಯಿ ಬ್ರಷ್ ಹೆಂಗೆ ಹೋಗೈತೆ. ಈ ಥರದ್ರಾಗಾದರೆ ಹೆಂಗೆ ಹೋಗುತ್ತೆ ಅಂತ. ಕೈಯೆಲ್ಲ ನೋವು, ನೆನ್ನೆ ಕೈ ನೋವು ಅಂತಿದ್ದಲ್ಲ, ಬಲಗೈ ನೋವು ಬಂತು, ಇವತ್ತು ಎಡಗೈ ನೋವು ಬಂದ್ಬಿಟ್ಟಿದೆ. ಆಗ್ಬೋದಂಗೆ ಸ್ವಲ್ಪ ಮನೆ ಕ್ಲೀನಿಂಗ್. ಈ ಥರ ವೀಕ್ನೆಸ್ ಎಲ್ಲ ಆಗ್ತಾ ಇರಲಿಲ್ಲ. ಯಾಕೆಂದರೆ ಅಂಗಶಕ್ತಿ ಇತ್ತು. ಹೇಳಿದಲ್ಲ, ಪ್ರತಿ ವಿಡಿಯೋದಲ್ಲಿ ಹೇಳ್ತಾರೆ, PCOD ಪ್ರಾಬ್ಲಮಿಂದ ನನಗೆ ರಕ್ತಹೀನತೆ ಆಗಿ ವಾರಕ್ಕೆ ಒಂದ್ಸಲ ಎಷ್ಟು ನೋಡಿ, ಎಷ್ಟು ಸಕ್ಕತ್ತಾಗದು. ತಕ್ಕ ಮಟ್ಟಿಗೆ ಹೆಂಗೋ ಹಂಗೆ ಚೆನ್ನಾಗದು. ಫುಲ್ ನೀಟಾಗ ನೋಡಿ, ತಲೆ ಕೂಡ ಒಣಗಿಸ್ಕೊಂಡಿಲ್ಲ ನಾನು, ಅಷ್ಟು ಬ್ಯುಸಿ. ಇಷ್ಟು ನನಗೆ ಕೆಲಸ ಜಾಸ್ತಿ, ಎಲ್ಲರೂ ಆಗಬೇಕಲ್ವ ಬೇಗ. ನೀವೆಲ್ಲ ಟೈಮ್ಸ್ ಹೊಡಿಬೇಕು. ಇದೆಲ್ಲ ತೊಳೆದ್ಬಿಟ್ಟು ಒಂದು ಕಡೆಗೆ ಇಟ್ಬಿಟ್ಟು ಮೇಲೆಲ್ಲ ಧೂಳು ಜಾಡು ಗುಡಿಸಿ ಮಾಡೋಣ ಅಂತ. ಇಕ್ಕಟ್ಟಿ ಮನೆಗೆ ಎಲ್ಲಿಡೋದು ಇವೆಲ್ಲ ಹಾಗೆ ಹಿಂಗೆ ಅಡ್ಜಸ್ಟ್ ಆಗುತ್ತೋ ಹಂಗೆ. ಅಲ್ಲ, ಫಸ್ಟ್ ಧೂಳು ಗುಡಿಸಿ ಆಮೇಲೆ ಅದು ತೊಳಿಬೇಕಿತ್ತು. ಆ ಕಡೆ ಇರ್ತೀವಿ, ಇವಾಗ ಇರ್ತೀವಿ. ಹೌದಾ,
ಆ ಕಡೆ ಇದೆ ಕೂಡ ಆಯ್ತು. ಇಲ್ಲ ಬಟ್ಟೆನಾದ್ರು ಒದಿಸಿ ಬಟ್ಟೆ ಕವರ್ ಇದೆ, ಕವರ್ ಓದಿಸ್ಬಿಡು ಅಷ್ಟೇ. ಫ್ರೆಂಡ್ಸ್ ಏನು ಗೊತ್ತಾ, 10 ಸಲ ನಾನು 10 ಸಲ ಆಗೈತಿ ವರ್ಷದು ಮತ್ತೆ ಹೋಗೋದು ತೊಳ್ಕೊಂಬರ್ದು, ಬಟ್ಟೆ ಹೋಗೋದು ನೀರು ಜಾಸ್ತಿ ಇದ್ದಂಗೆ ಸೋಪ್ ಹಾಕಿ ತಿಕ್ಕಿದ್ರೆ ಅಷ್ಟೇ ಆಗೋದು. ಅಂತೂ ಪಳಪಳನೇ ಆಯ್ತು, ಪಳಪಳನೇ ಆಯ್ತು. ಕುಣ್ಕೊಂಡು ಡ್ಯಾನ್ಸ್ ಮಾಡ್ಕೊಂಡು ನೋಡಿ ಒಂದೇ ಒಂದು ಕೂದಲು ಯಾವ ಥರ ನೀನಾದ್ರು ಮಾಡ್ಕೊಂಡು ಆವಿನ ಬಲ ಆಗಿದೆಲ್ಲ ಫ್ರೆಂಡ್ಸ್. ಹೌದು, ಆವಿನ ಬಾಲ ತುರ್ದಿವಿ. ಕುದಿಬೇಡ, ನೀವು ಮುಟ್ಟು ಮಾಡಕ್ಕೆ ಮರಿ ಅಲ್ಲಿ ಇಡ್ತೀನಿ ಸೈಡಲ್ಲಿ. ಇದು ನೋಡಿ ಇದು ನನ್ನ ಮೀಲ್ಸ್ ಎಲ್ಲ ತಗೊಂಡೋಗಿ ಮಾಡಿ ಬಂದ್ರೆ ಕೆಲಸ ಹಿಂಗ ಅಂತ. ಆಯ್ತು, ಇದಂತೂ ಆಯ್ತು. ಕೋದ್ಬಿಟ್ಟಿದೆ ಆ ಕಡೆ ಇದೆಲ್ಲ ತೋರಿಸ್ಬೇಡ. ಸ್ನಾನ ಮಾಡ್ಕೊ ಬಂದವಳೆ ಇವಾಗ. ಇದರಿಂದ ಇದೆ ಏಟು. ನನ್ನ ಅಮ್ಮನ ಡ್ರೆಸ್ಸು ಬೇಕಿದ್ರೆ ಲಿಂಕ್ ಹೇಳಿ, ಲಿಂಕ್ ಕೊಡ್ತೀರಾ ಡ್ರೆಸ್ಸಿಂದ? ಹೇಳಮ್ಮ. ಇವಾಗಿರೋದು ಮಜಾ ಯಾಕಮ್ಮ? ನಾಣಿಗೆ ನಾನು ನೀನು ಚಾರ್ಬಾರ್ದು ಅಂತ ಇಲ್ಲಿ ಹೊಲಿಸ್ತಾ ಇದ್ದೀನಿ ನೋಡು. ಇಲ್ಲಿ ಮೇಕಪ್ ಕೋಲ ಹೋಗ್ತು ಸಾಕು. ಸುಮ್ಮನೆ ಆಗ್ತಾಸ್ತಲ್ಲ ಕೋಲ ಹೊಡ್ಕೊಂಬಂದು ಅದ್ರ ಮೇಲೆ ಹಿಂಗೆ ಅಂದ್ಬಿಡು. ಏನಾಗಲ್ಲ, ಬರ್ಕೆ ಬೇಕಲ್ಲ ಇವಾಗ, ಬರ್ಕೆ ಅನ್ಬೇಕಲ್ಲ. ಬರ್ಬೇಕಲ್ಲ ಮೇಲೆ ಕೋತಿಯೋ. ಏನ್ ಮಾಡ್ತಿದ್ಯಮ್ಮ? ಉಂಡರಿ ಯಾವ ಸಾಂಗ್? ತಂದಾನೆ ತಾನೋ ತಂದಾನೋ ಅಂತ. ಯಪ್ಪ, ನಾನು ಸಣ್ಣ ಮಾಡ್ಕೊಂಡಿದ್ದೀನಿ. ಧೂಳೆಲ್ಲ ಮೈ ಮೇಲೆ ಹಾಕ್ತಿಲ್ಲಮ್ಮ. ಮತ್ತೆ ನಾಳೆ ಮಾಡುವ. ಇಲ್ಲ, ಮನೆ ಸಾಮಾನು ತೆಗೆದ್ರಿ ಯಾಕೋ ಕೇಳ್ತೈತಿ ಯಾಕೋ ಯಾಕೋ ನಗ ಮಾಡಿದೆ ನಕ್ಕೋ ನೀರು. ಸರಿ ಕಣಮ್ಮ. ಯಪ್ಪ ನೀರು ಒತ್ಕೊಂಡು ಹೋಗ್ತಿರೋದು ನೋಡು. ಇದರಲ್ಲಿ ಇರ್ತೀನಿ, ಕೆಳಗಡೆ ಡೋಳಿದೆ ಅದಕ್ಕೆ ಇಲ್ಲಿ ಇಟ್ಟಿದ್ದೀನಿ. ನೋಡಿ ಅಡುಗೆ ಮನೆ ಮಾಡೋದೇ ಒಂದು ದಿನ ಆಯ್ತು. ನಾನು ಊರಿಗೆ ಹೋಗಿ ಸೇರ್ಕೊಂಡಿದ್ದಕ್ಕೆ ಈ ಪಾಟು ಇದನ್ನೆಲ್ಲ ತೆಗೆದಿದ್ದೆಲ್ಲ ಎಲ್ಲ ಸುತ್ತಾಕೊಳ್ಳೆ ಎಲ್ಲ ಬೊಳ್ಳಿನ ತೆಗೆಕೊಳ್ಳೋ ಮಟಕೊಳ್ಳ. ಇದು ಸೀಮೆಗಲ್ ಮಾಡ್ತಾಳೆ ನನ್ನ ಮಗಳು ಇಲ್ಲಿ. ನಾನೇ ಕಡೆ ಮಾಡಿದ್ದು. ಮತ್ತೀಗ ಆ ಡೆಕೋರೇಟ್ ಮಾಡಿದಾಗಲ್ಲ ಎಂತ ಚೆನ್ನಾಗಿತ್ತು ಅಷ್ಟು ಅಂತಂದೆ. ಈಗ ಯಾಕ ಮಂಗನದು ಬಾರಿ ಇದೆಯಾ ಮತ್ತೆ? ಏನೆಲ್ಲ ಸ್ವಲ್ಪ ಹೊಸ್ತಿ ನಿಂತಿರು ಸ್ವಲ್ಪ ತೊಳ್ಕೊಡೋದು ನಂಗೆಲ್ಲ ಕೊಡ್ತಾ. ಯಾಕಮ್ಮ ಬಿಸಾಕ್ಯ ನೋಡೋದು ಯೋಟತ್ತಲ್ಲ ಬಾಚನೆ ತೊಳಿಬೇಕು. ಬಾತ್ರೂಮ್ ತೊಳೆ ಬಾಕಿ ತಿನ್ನ ಅಭಿಗೆ ಬಾಕಿ ಮಾಡ್ತೀವಿ ಎಲ್ಲ ನೀಟಾಗಿ ಮಾಡ್ಬೇಕು. ಅವಾಗ ಮಾಡ್ಕೊಂಡು ನಾವು ಹಂಗೆ ತಿಕ್ಕೊಂಡ್ಬಿಟ್ಟು ನೋಡೋದು. ಅದು ಬ್ಯಾಂಡ್ ಹತ್ರ ಹೇಳ್ಕೊಂಬಂತೀನಿ ಅಡಗ ನಿಂತು ಅಂತ ಇಳಿಯಕ್ಕೆ ಎತ್ತಕ್ಕೆ ಇದಾಗುತ್ತೆ.
ತಮ್ಮನೇ ಇದೆ ಫೋಟೋ ತಮ್ಮನೇ ಇದೆ ಫೋಟೋ ಕಣಮ್ಮ ಫಿಕ್ಸ್. ಏ ತಲೆ ಕುಟ್ಕೊಂಡ ಯಾಕಮ್ಮ ನಗದು? ಏನವದು? ಪಾವ್ ಭಾಜಿನ? ಅಯ್ಯೋ ಬಿಂದಿಗೆ ಅಲ್ಲಿಗೆ ಗೊತ್ತು ಬಿಂದಿಗೆ ಅದು ಹೈಲೈಟ್ಸ್ ಇದೇನೆ ಸ್ಟಾರ್ಟ್ ಆಮೇಲೆ ಫೋಟೋ ಕೊಡಮ್ಮ ಹಂಗೆ ಅಲ್ಲಿಂದ ಅಲ್ಲ ಅಲ್ಲಿಗಡೆ ಕಲ್ಲಿಂದ ಹಿಂಗಿಡ್ಬೇಕು. ತಮ್ಮನೇಲಿ ಫೋಟೋ ಕೊಡು ತಮ್ಮನೇಲಿ ಫೋಟೋ ಕೊಡೋಗೇನೆ ಕೊಡಲ್ಲ ಹೊರಗೆ ಬರ್ತಾನ ಫ್ರೆಂಡ್ಸ್ ಏನ್ ಗೊತ್ತಾ ಇಲ್ಲಿ ನೋಡಿ ಇದು ಮಳೆ ಬಂದಾಗ ಚೀಟ ಆಡೋದಲ್ಲ ಲೈಟ್ ಮೇಲೆ ಚಿಟ್ಟೆ ಐತಲ್ಲ ಏನ ಒಂದ್ ಪಾತ್ರೆ ಕೊಡು ಇಲ್ಲಿ ನೀರ್ ಸಿಕ್ಕಿಸ್ಕೊಂಡು ಗುಜ್ಬೇಕಿಲ್ಲ ಹೊಂಚೊಳ್ತೆ ಎತ್ಕೊಳ್ಳ ಬೇಡ ಹೊಸದದು ಅದನ್ನ ಒಳ್ಳೆ ಕೊಡು ದೊಡ್ಡದು ತಮಾಷೆ ಮಾಡ್ತಿ ಕಾಲು ನಿಮ್ಗೆ ಗೊತ್ತಾಗಲ್ವಾ ಗೊತ್ತಾಗುತ್ತೆ ಇಲ್ಲ ಇಲ್ಲ ಕಣಮ್ಮ ಕೊಡುತ್ತೆ ಅದು ಪಾತ್ರೆ ಪಾತ್ರೆ ಇಲ್ಲ ಇಲ್ಲಿ ಏ ಹೋಗತ್ತ ನಾನು ತಿಕ್ಕಿಡುತ್ತೀವಲ್ಲ ಅಮ್ಮ ಯಾವ ಪಾತ್ರೆ ಹೇಳಮ್ಮ ಪಾತ್ರೆ ಕೊಡಿ ಯಾವ ಪಾತ್ರೆ ಇಷ್ಟಪ್ಪ ಕೊಡು ಪಾತ್ರೆ ಇಷ್ಟ ಬಂದು ನೀರ್ ಹಾಕೊಂಡು ಹಿಂಗೆಲ್ಲ ತೊಳೆಯಕ್ಕೆ ಬ್ರಷ್ ಹಾಕಿ ಕುಚ್ಚಕ್ಕೆ ಹೋಗಾಕಿ ಎಲ್ಲ ತೊಳೆದಿಟ್ಟಿವಿ ಮೆಷಪ್ ಆಗಿದ್ದೆ ಎಲ್ಲ ಒಂದು ಕೊಡು ಯಾವ್ದಾದ್ರು ಪ್ಲಾಸ್ಟಿಕ್ ಡಬ್ಬ ಕೊಡು ಹೋಗ್ಲಿ ದೊಡ್ಡದು ಇದಿರ್ಲಿ ಬೇಡ ಇದು ದೊಡ್ಡದು ಸಣ್ಣ ಸಾಕಾಗಲ್ಲ ಬಟ್ಟೆ ಇಟ್ಟು ಹೊಸಕ್ಕೆ ನೋಡಿ ಕೊಟ್ಟೆ ಕೊಡು ಏಸಿ ಮೆಚ್ಕೊಡ ಬಂದ ಇದಿಲ್ಲ ತಗ ಲೋಟ ಕೊಡ್ಲಾ ಲೋಟ ಕೊಡ್ತೀಯ ಕಾಫಿ ಕುಡಿಯೋದು ಇಲ್ಲ ರಾಸಿ ಕಳ್ಳು ಕಾಫಿ ಕುಡಿಯಕ್ ಬೇಡವಾ ಕಾಫಿ ಕುಡಿಯಕ್ ಬೇಡವೇನಮ್ಮ ರಾಸಿ ಕಳ್ಳೆ ಪಿಂಡಳೆ ತಕೊಳ್ಳಮ್ಮ ಬಟ್ಟೆ ಬೇಡವಾ ನೀ ಕೊಡ್ತೀಯ ಬಟ್ಟೆ ನೀನು ಅರ್ಧ ವಸ್ತು ಅಲ್ಲಿ